ನಮಸ್ಕಾರ. ಮಾರುತಿ, ಸೈಕಾಲಜಿಸ್ಟ್, ಹಿಪ್ನೋಥೆರಪಿಸ್ಟ್, NLP ಪ್ರಾಕ್ಟೀಷನರ್. ಸೊ ಇವತ್ತಿನ ವಿಡಿಯೋದ ವಿಚಾರ ಫೇಕ್ ಜನಗಳನ್ನು ಅಥವಾ ಫೇಕ್ ಪೀಪಲ್ನ ನಾವು ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಕೆಲವೊಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಫೇಕ್ ಪೀಪಲ್ ಅಂತ ಕರಿಬೇಕು ಅಂತ ಹೇಳಿದರೆ ಇದರಲ್ಲಿ ಹಲವಾರು ವಿಧಗಳು ಬರ್ತದೆ. ಸೊ ಅವರಿಂದ ಸಮಸ್ಯೆ ಆಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆಗೆ ನಾವು ವ್ಯವಹರಿಸಬೇಕಿತ್ತು ಅಂತ ಹೇಳಿದರೆ ಹೇಗೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು ಅನ್ನೋದು ಒಂದು ವಿಚಾರ. ಅದರ ಜೊತೆಗೆ ಅವರು ಯಾಕೆ ಆ ರೀತಿ ಮಾಡ್ತಾರೆ. ಸೊ ನಿಜಕ್ಕೂ ಫೇಕನ್ನ ಅಥವಾ ಮ್ಯಾನಿಪುಲೇಟ್ ಮಾಡ್ತಕ್ಕಂಥ ಜನ ನಿಜಕ್ಕೂ ಡೇಂಜರ್ ಅಲ್ಲ ಅಥವಾ ಅವರು ಅಪರಾಧಿಗಳಲ್ಲ. ಅವರಲ್ಲಿ ಇರ್ತಕ್ಕಂಥ ಕೆಲವೊಂದು ಅಭದ್ರತೆ, ಇನ್ಸೆಕ್ಯೂರಿಟೀಸ್ ಮತ್ತು ಫಿಯರ್ ಆ್ಯಂಡ್ ಇನ್ಸೆಕ್ಯೂರಿಟೀಸ್ ಅಂತ ಏನು ಹೇಳ್ತೀವಿ, ಭಯ ಮತ್ತು ಅಭದ್ರತಾ ಭಾವ ಅವರನ್ನು ಕೆಲವೊಂದು ರೀತಿಯಾಗಿ ಪ್ರೊಜೆಕ್ಟ್ ಮಾಡ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಸದಾ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಫೇಕ್ ಪೀಪಲ್ ಅಂತ ಬಂದಾಗ ನಾವು ಕೆಲವೊಂದಷ್ಟು ಸಂಬಂಧಗಳಲ್ಲಿ ನೋಡಬಹುದು, ಅದೊಂದು ರೀತಿಯಾದ ವರ್ಗ. ಇನ್ನೊಂದು ವ್ಯವಹಾರದಲ್ಲಿ ನೋಡಬಹುದು. ಇನ್ನೊಂದು ರೀತಿಯಾದ ವರ್ಗ ಸಮಾಜದಲ್ಲಿ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಳ್ಬೇಕಾದ್ರೆ, ಅಂದರೆ ತನ್ನನ್ನು ತಾನು ಒಂದು ಏನು ಹೇಳ್ತೀರ ಅದನ್ನು ಪ್ರೆಸೆಂಟ್ ಮಾಡಬೇಕಾಯಿತು ಅಂತ ಹೇಳಿದರೆ ಹಲವಾರು ರೀತಿಯ ಪ್ರೊಜೆಕ್ಷನ್ಸನ್ನು ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ಮ್ಯಾನಿಪುಲೇಟ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಸದಾ ಮಾಡ್ತಾರೆ. ಅವರಲ್ಲಿರ್ತಕ್ಕಂಥ ಫಿಯರ್ ಆ್ಯಂಡ್ ಇನ್ಸೆಕ್ಯೂರಿಟೀಸನ್ನು ಅವರು ಹೊರಗಡೆ ಬರೋ ಪ್ರಯತ್ನ ಅಥವಾ ಅದಕ್ಕೆ ಅವರು ಒಂದು ರೀತಿಯಾಗಿ ಬೇಲಿ ಹಾಕ್ಕೊಳ್ತಕ್ಕಂಥ ಪ್ರಯತ್ನ. ಸೊ ಇಲ್ಲಿ ನಾವಿವತ್ತು ವಿಡಿಯೋದಲ್ಲಿ ವ್ಯವಹಾರ ಮಾಡಬೇಕಿತ್ತು ಅಂತ ಹೇಳಿದರೆ ಅಥವಾ ಸಮಾಜದಲ್ಲಿ ಅವರು ಫೇಕ್ ಪೀಪಲ್ಗಳು ಯಾವ ರೀತಿಯಾಗಿ ಅವರನ್ನು ಅವರು ಪ್ರೊಜೆಕ್ಟ್ ಮಾಡ್ತಾರೆ ಅನ್ನೋದ್ರ ವಿಚಾರವಾಗಿ ಕೆಲವೊಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ಸಾಮಾನ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ, ನೀವು ಯಾವುದೇ ಒಬ್ಬ ವ್ಯಕ್ತಿನ ನೋಡ್ತು ಅಂತ ಹೇಳಿದರೆ ಯಾವುದಾದ್ರೂ ವಿಚಾರನ ಮಾತಾಡೋಕ್ಕೆ ಹೋಗಿ ನೀವು ಅವರ ಬಳಿ ಅಥವಾ ಅವ್ರ ಪಕ್ಕದಲ್ಲಿದ್ದಾಗ ಬೇರೆಯವ್ರ ಜೊತೆಗೂ ಕೂಡ ನೀವು ಕಮ್ಯುನಿಕೇಟ್ ಮಾಡೋಕೆ ಹೋಯಿತು ಅಂತ ಹೇಳಿದರೆ ಎಲ್ಲವನ್ನು ಬಲ್ಲವರ ರೀತಿಯಾಗಿ ಅವರು ವರ್ತಿಸ್ತಾರೆ. ಅಂದರೆ ನೀವು ಕಾನೂನು ವಿಚಾರವಾಗಿ ಮಾತಾಡೋಕ್ಕೆ ಹೋಗಿ ಒಂದು ಇಮಿನೆಂಟ್ ಲಾಯರ್ ಥರ ಮಾತಾಡೋದಕ್ಕೆ ಬರ್ತಾರೆ. ಅಥವಾ ನೀವು ಒಂದು ವೈದ್ಯಕೀಯ ವಿಚಾರಕ್ಕೆ, ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಹೋಗಿ ಅವರು ಒಬ್ಬ ಅನುಭವಿ ಡಾಕ್ಟರ್ ಥರ ಮಾತಾಡೋದಕ್ಕೆ ಬರ್ತಾರೆ. ಅಥವಾ ನೀವು ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಹೋಗಿ ಅವರು ದೊಡ್ಡ ಶಿಕ್ಷಣ ತಜ್ಞ ಆ ರೀತಿಯಾಗಿ ಮಾತಾಡೋದಕ್ಕೆ ಬರ್ತಾರೆ. ಅಂದರೆ ಎಲ್ಲ ಸಮಾಜದಲ್ಲಿ ನಡೀತಕ್ಕಂಥ ಮುಖ್ಯ ವಿಚಾರಗಳು ಬಗ್ಗೆ ನನಗೆ ವಿಶೇಷವಾದ ಜ್ಞಾನ ಇದೆ ಅನ್ನೋ ರೀತಿಯಾಗಿ ಅವರು ಪ್ರೊಜೆಕ್ಟ್ ಮಾಡ್ತಾರೆ. ಅಂದರೆ ಅವರನ್ನು ಅವರು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಈ ರೀತಿಯಾಗಿ ಅವ್ರು ಮಾಡೋದ್ರಿಂದ ಸಮಾಜಕ್ಕೆ ಯಾವ ರೀತಿ ಸಮಸ್ಯೆ ಆಗ್ತದೆ ಅಥವಾ ಅವ್ರನ್ನ ನಂಬಿಕೊಂಡವರಿಗೆ ಅಥವಾ ಅವ್ರ ಜೊತೆ ವ್ಯವಹಾರ ಮಾಡುವಂಥವ್ರಿಗೆ ಏನು ಸಮಸ್ಯೆ ಆಗ್ತದೆ ಅಂತ ಹೇಳಿದರೆ, ಸೊ ಅವರು ನಿಜಕ್ಕೂ ಜ್ಞಾನ ಇರತಕ್ಕಂಥ ವ್ಯಕ್ತಿ ಅಥವಾ ನಿಜಕ್ಕೂ ಸಮಾಜದಲ್ಲಿ ಪ್ರಭಾವಿ ಅಂತ ಅನ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವ್ರನ್ನ ಅವರು ಪ್ರೊಜೆಕ್ಟ್ ಮಾಡೋ ಒಂದು ಪ್ರಮೇಯ ಬರೋದಿಲ್ಲ ಅಲ್ಲಿಗೆ. ಆ ರೀತಿ ಏನಾದರೂ ಆತ ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದರೆ ನಿಜಕ್ಕೂ ಆತನಲ್ಲಿ ಇಲ್ಲದೇ ಇರತಕ್ಕಂಥ ಸಾಮರ್ಥ್ಯಗಳನ್ನು ಅಲ್ಲಿ ಪ್ರದರ್ಶನ ಮಾಡೋದಕ್ಕೆ ಬರ್ತಾನೆ ಅಂತ. ಸೊ ಆ ರೀತಿ ಇಲ್ಲದೇ ಇರತಕ್ಕಂಥ ಜ್ಞಾನ ಅಥವಾ ಪ್ರಭಾವವನ್ನು ಪ್ರೊಜೆಕ್ಟ್ ಮಾಡೋಕ್ಕೆ ಬಂದ ಅಥವಾ ಅಲ್ಲಿ ತೋರ್ಪಡಿಕೆ ಮಾಡೋದಕ್ಕೆ ಬಂದ ಅಂತ ಹೇಳಿದಾಗ ನೀವು ಬ್ಲೈಂಡಾಗಿ ಅದನ್ನು ನಂಬಿ ಆತನ ಒಂದು ಸಲಹೆಗಳನ್ನು ನೀವು ಪಾಲಿಸ್ತೀರಾ ಅಂತ ಹೇಳಿದಾಗ ಅಲ್ಲಿ ನಿಜವಾದ ದೊಡ್ಡ ಹೊಡೆತ ಬೀಳೋ ಸಾಧ್ಯತೆಗಳು ಇರ್ತದೆ. ನೀವು ಯೂಟ್ಯೂಬ್ ಚಾನಲ್ಗಳನ್ನು ನೋಡಿ ಅಥವಾ ಹಳ್ಳಿಕಟ್ಟೆಗಳ ಮೇಲೆ ಮಾತಾಡ್ತಕ್ಕಂಥವ್ರನ್ನ ನೋಡಿ, ಎಲ್ಲರೂ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಸೊ ಆ ರೀತಿಯಾದ ಜನಗಳು ಸಿಕ್ಕಿದಾಗ ನಮ್ಮ ಮುಂಜಾಗ್ರತೆ ಹೇಗೆ ತೊಗೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇರೋದು. ಅಥವಾ ನೀವು ಬಸ್ನಲ್ಲಿ ಹೋಗಬೇಕಾದ್ರೆ ನೋಡಿ, ಅಥವಾ ಬೇರೆ ಇನ್ನೇನೋ ಹೊರಗಡೆ ಇದ್ದಾಗ ನೋಡಿ, ಅವ್ರನ್ನ ನನಗೆ ಸಮಾಜದಲ್ಲಿ ಅತಿ ಮುಖ್ಯ ಗಣ್ಯ ವ್ಯಕ್ತಿಗಳು ಗೊತ್ತು ಅನ್ನೋ ರೀತಿಯಾಗಿ ಪ್ರತಿಬಿಂಬಿಸ್ಕೊಳ್ತಾರೆ. ಅಂದರೆ ಯಾವುದೋ ಒಂದು ಪೊಲೀಸ್ ಇಲಾಖೆಯಲ್ಲಿ ನನಗೆ ಜನಗಳು ಗೊತ್ತಿದ್ದಾರೆ, ಅಥವಾ ಇನ್ನೊಂದು ಇಲಾಖೆಯಲ್ಲಿ ನನಗೆ ಜನ ಗೊತ್ತಿದ್ದಾರೆ, ರಾಜಕಾರಣದಲ್ಲಿ ನನಗೆ ತುಂಬ ಕ್ಲೋಸ್ ಇದ್ದಾರೆ. ಈ ರೀತಿ ಅವರನ್ನು ಅವರು ಪ್ರೊಜೆಕ್ಟ್ ಮಾಡಿಕೊಂಡ ಉದ್ದೇಶ ಏನು ಅಂತ ಹೇಳಿದರೆ ಅವರಲ್ಲಿ ಇರ್ತಕ್ಕಂಥ ಅಭದ್ರತೆ ಭಾವಗಳಿಂದ ಅಥವಾ ಭಯವನ್ನು ಅವರು ಒಂದು ರೀತಿಯಾಗಿ ಈ ರೀತಿ ನಾನು ಪ್ರಭಾವಿ ವ್ಯಕ್ತಿ ಅಥವಾ ನಾನೊಬ್ಬ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ ಅನ್ನೋದನ್ನು ಒಂದು ಬ್ಯಾರಿಕೇಡ್ ಹಾಕ್ಕೊಳ್ತಕ್ಕಂಥದ್ದು. ಅಂದರೆ ಅವರಲ್ಲಿರ್ತಕ್ಕಂಥ ಭಯವನ್ನು ಅವರು ಆ ರೀತಿಯಾಗಿ ವ್ಯಕ್ತಪಡಿಸಿ ಅಥವಾ ಆ ರೀತಿಯಾಗಿ ಒಂದು ಕಾಂಪೌಂಡ್ ಹಾಕ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಸೊ ಅದನ್ನು ನಿಜಕ್ಕೂ ನಾವು ಅವ್ರನ್ನ ಕಾಂಪೌಂಡ್ ಹಾಕ್ಕೊಳ್ಳೋದಕ್ಕೆ ಮಾತ್ರ ಸೀಮಿತ ಮಾಡಿದಾಗ ಸಮಾಜಕ್ಕೆ ಅಥವಾ ಅವ್ರ ಜೊತೆ ವ್ಯವಹರಿಸೋರಿಗೆ ಯಾವತ್ತೂ ಸಮಸ್ಯೆ ಆಗೋದಿಲ್ಲ. ನಿಜಕ್ಕೂ ಯಾವಾಗ ಸಮಸ್ಯೆ ಆಗ್ತದೆ, ಅವರು ಪ್ರೊಜೆಕ್ಟ್ ಮಾಡೋದನ್ನು ಅಥವಾ ಅವರು ಆ ರೀತಿಯಾಗಿ ಹೇಳ್ಕೊಳ್ತಿರ್ತಕ್ಕಂಥದ್ದನ್ನು ನಾವು ನಿಜಕ್ಕೂ ನಂಬಿ ಅವರ ಸಲಹೆಗಳನ್ನು ಅಥವಾ ಅವರಿಂದ ಯಾವುದೋ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ಹೇಳಿ ಅವ್ರ ಹಿಂದೆ ಹೋಗ್ತಕ್ಕಂಥದ್ದು,
ಅಥವಾ ಅವ್ರನ್ನ ಬ್ಲೈಂಡಾಗಿ ತುಂಬ ನಂಬಿಕೆ ಅಂತ ಇಟ್ಕೊಳ್ತಕ್ಕಂಥದ್ದು ಮಾಡಿದಾಗ ಕಾಲಹರಣವೂ ಆಗ್ತದೆ, ಅಥವಾ ಕೆಲವೊಂದು ಅನಾಹುತಗಳು ಆಗಿರ್ತಕ್ಕಂಥ ಉದಾಹರಣೆಗಳು ಕೂಡ ನಿಮ್ಮ ಕಡೆ ಮುಂದೆ ಇರ್ತದೆ ಸಾಮಾನ್ಯವಾಗಿ. ಸೊ ಹಾಗಿದ್ದಾಗ ಅವ್ರನ್ನ ಕೆಲವೊಂದು ರೀತಿ ಐಡೆಂಟಿಫೈ ಮಾಡೋದು ಹೇಗೆ ಅಂತ ಹೇಳಿದರೆ, ಒಂದು ವಿಪರೀತವಾದ ತೋರ್ಪಡಿಕೆ ಇರ್ತದೆ. ನೀವು ಅಬ್ಸರ್ವ್ ಮಾಡಿ, ತುಂಬ ತಮಾಷೆ ಅಂತಲೂ ಅನ್ನಿಸ್ತದೆ ಕೆಲವು ಸಲ. ಸೊ ಅವರು ಎಲ್ಲೋ ಒಂದು ಟ್ರಿಪ್ ಹೋಗಿ ಬರ್ತಾರೆ, ಅಥವಾ ಇನ್ಯಾವುದೋ ಒಂದು ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಅದನ್ನು ಎಕ್ಸಗರೇಷನ್ ಮಾಡ್ತಕ್ಕಂಥದ್ದು, ಅಂದರೆ ವೈಭವೀಕರಿಸ್ತಕ್ಕಂಥದ್ದು. ಯಾವುದೇ ಒಂದು ಘಟನೆ ಅವರ ಒಂದು ಅನುಭವಕ್ಕೆ ಬರ್ತದೆ ಅಂತ ಹೇಳಿದರೆ, ಅದು ಸಾಮಾನ್ಯ ಘಟನೆ ಆಗಿದ್ದರೂ ಕೂಡ ಅದು ಒಂದು ವಿಶೇಷವಾದ ಘಟನೆ ಅಂತ ಹೇಳಿ ಅವರು ವೈಭವೀಕರಿಸ್ತಾರೆ. ಮತ್ತು ಆ ವೈಭವೀಕರಣದಲ್ಲಿ ಇವರು ಅಲ್ಲಿ ಒಂದು ಮುಖ್ಯ ಸ್ಥಾನದಲ್ಲಿ ಅಥವಾ ಒಂದು ನಾಯಕನ ಸ್ಥಾನದಲ್ಲಿ ಇರೋ ರೀತಿಯಾಗಿ ಅವರು ಕತೆ ಕಟ್ತಾರೆ ಸಾಮಾನ್ಯವಾಗಿ. ಅಥವಾ ಅದರ ಜೊತೆಗೆ ಏನೋ ಸಮಾಜದಲ್ಲಿರ್ತಕ್ಕಂಥ ಪ್ರಭಾವಿಗಳು ನನ್ನ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ಕೊಳ್ತಕ್ಕಂಥ ಒಂದು ಪ್ರಮೇಯ ಸದಾ ಯಾವಾಗಲೂ ಕೂಡ, ಅದರ ಅವಶ್ಯಕತೆ ಇಲ್ಲದೇ ಇದ್ದಾಗಲೂ ಕೂಡ ಆ ರೀತಿ ಅದನ್ನು ಹೇಳುವಂಥ ವಾತಾವರಣನ ಅಥವಾ ಹೇಳುವಂಥ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಅದನ್ನು ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಮತ್ತು ಯಾವಾಗಲೂ ಸದಾ ಒಂದು ರೀತಿಯಾಗಿ ಏನೋ ಸಮಾಜದಲ್ಲಿ ಸನ್ನಡತೆ ಇರತಕ್ಕಂಥ ವ್ಯಕ್ತಿತ್ವವನ್ನು ತೋರಿಸೋ ಒಂದು ಹಂಬಲ ಅವರಿಗೆ ಇರ್ತದೆ. ಅಥವಾ ಯಾವುದೋ ಒಂದು ಪ್ರೊಫೆಷನಲ್ಸ್ ಇದ್ದಾಗ, ಯಾವುದೋ ಒಂದು ನಾನು ಪ್ರೊಫೆಷನಲ್ ಇದ್ದೀನಿ ಅನ್ನೋದನ್ನು ಹೆಚ್ಚಾಗಿ ತೋರ್ಪಡಿಕೆ ಮಾಡ್ತಕ್ಕಂಥ ಒಂದು ಅವಗುಣವನ್ನು ಇಟ್ಕೊಂಡಿರ್ತಾರೆ. ಜೊತೆಗೆ ಭಾವನಾತ್ಮಕವಾಗಿ ತೀರಾ ಏನು ಹೊಂದ್ಕೊಳ್ತಕ್ಕಂಥ ಸ್ವಭಾವವನ್ನು ಕೂಡ ಅವರು ಬೆಳೆಸ್ಕೊಳ್ತಾರೆ. ಅದು ಅವರಲ್ಲಿರ್ತಕ್ಕಂಥ ಅಭದ್ರತೆಯಿಂದನೋ ಅಥವಾ ಅವರಲ್ಲಿರ್ತಕ್ಕಂಥ ಒಂದು ಮ್ಯಾನಿಪುಲೇಷನ್ ಗುಣದಿಂದನೋ ಅದು ಹೆಚ್ಚಾಗಿ ಅವರು ಅದನ್ನು ಅಳವಡಿಸ್ಕೊಳ್ತಾರೆ. ದೊಡ್ಡ ಪ್ರಮಾಣದಲ್ಲಿ ನಾಟಕೀಯತೆ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ವ್ಯವಹರಿಸಬೇಕಾಗಿತ್ತು ಅಂತ ಹೇಳಿದರೆ ಒಂದು ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಪಡ್ಕೊಳ್ಬೇಕಾಗ್ತದೆ. ಒಂದು ರೀತಿ ಈಗ ನೀವು ಯಾವುದೋ ಒಂದು ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀರಾ ಅಂತ ಹೇಳಿದಾಗ ಆತನ ಅಥವಾ ಆತ ಆ ಒಂದು ವಿಚಾರದಲ್ಲಿ ಪರಿಣಿತನಾಗಿದ್ದಾನೆ ಅಂತ ಹೇಳಬೇಕಿತ್ತು ಅಂತ ಹೇಳಿದರೆ ಆತ ಮಾಡ್ತಾ ಇರತಕ್ಕಂಥ ಕೆಲಸ ಅಥವಾ ಆತನ ಒಂದು ವಿದ್ಯಾಭ್ಯಾಸ, ಆತನ ಒಂದು ಅನುಭವ ಮುಖ್ಯ ಆಗ್ತದೆ. ಇವು ಯಾವುದೂ ಇಲ್ಲದೆ ಹೆಚ್ಚಾಗಿ ತೋರ್ಪಡಿಕೆ ಉದ್ದೇಶದಿಂದ ಮಾಡ್ತಾ ಇದ್ದಾನೆ ವ್ಯಕ್ತಿ ಅಂತ ಹೇಳಿದರೆ ಅದು ಒಂದು ರೀತಿಯಾಗಿ ಮ್ಯಾನಿಪುಲೇಟ್ ಮಾಡ್ತಕ್ಕಂಥ ವ್ಯಕ್ತಿತ್ವ. ಅದ್ರ ಜೊತೆಗೆ ಫೇಕ್ ಪರ್ಸನ್ ಮೀನ್ಸ್ ನಾನು ಒಟ್ಟಾರೆ ವ್ಯಕ್ತಿತ್ವ ಫೇಕ್ ಅಂತ ಹೇಳ್ತಾ ಇಲ್ಲ, ಜೊತೆಗೆ ಅಂದರೆ ಆತ ಅಲ್ಲಿ ಒಂದು ಫೇಕನ್ನು ತೋರಿಸ್ತಾ ಇದ್ದಾನೆ ಅಥವಾ ಒಂದು ಮುಖವಾಡ ಹಾಕ್ಕೊಂಡಿದ್ದಾನೆ, ಈ ರೀತಿಯಾಗಿ ಅನ್ನೋ ಒಂದು ಗಮನಕ್ಕೆ ನಿಮಗೆ ಇರಬೇಕಾಗ್ತದೆ. ಇಲ್ಲದೆ ಹೋಯಿತು ಅಂತ ಹೇಳಿದರೆ, ಅಥವಾ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಾದರೂ ತಗೊಳ್ಳಿ. ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಒಂದು ಟ್ರೀಟ್ಮೆಂಟ್ ತೊಗೊಳ್ಬೇಕಿತ್ತು ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಣಿತರ ಹತ್ರ ಹೋಗಬೇಕಾಗ್ತದೆ. ನೀವು ಯಾವುದೋ ಒಬ್ಬ ಫೇಕ್ ಪರ್ಸನ್ ಹತ್ರ ಹೋದಾಗ ಆತ ನನ್ನಿಂದ ಇದು ಆಗೋದಿಲ್ಲ ಅಂತ ಹೇಳೋದಿಲ್ಲ. ಅದನ್ನು ಅವನು ಹೆಚ್ಚಾಗಿ ನಿಮ್ಮನ್ನು ಆತನ ಬಳಿಗೆ ಹೋಗಬೇಕು ಅನ್ನೋ ರೀತಿಯಾಗಿ ವರ್ತಿಸ್ತಾನೆ. ಹಾಗಂತ ಹೇಳಿ ಆತ ಪರಿಹಾರ ಸೂಚಿಸೋದಿಲ್ಲ. ನನ್ನ ಬಳಿ ಜನ ಬರಬೇಕು ಅನ್ನೋ ಒಂದು ಆಕಾಂಕ್ಷೆನ ಆತ ಇಟ್ಕೊಳ್ತಾನೆ. ಸೊ ಆ ರೀತಿಯಾಗಿ ಜನ ಬರ್ತಾರೆ ಅಂತ ಹೇಳಿದಾಗ ಆತನಲ್ಲಿ ಎಲ್ಲೋ ಒಂದು ಕಡೆ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ತಕ್ಕಂಥ ಒಂದು ಗುಣ ಅಥವಾ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಸಂತೋಷವನ್ನು ಆತ ಒಳ್ಳೊಳಗಡೆ ಪಡ್ತಾ ಇರ್ತಾರೆ. ಸೊ ಇಲ್ಲಿ ನಂಬಿಕೆ ಹುಟ್ಟಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಥವಾ ನನ್ನ ಬಳಿ ಬರ್ತಾ ಇರ್ತಕ್ಕಂಥ ವ್ಯಕ್ತಿಯ ಜೀವನ ಏನಾಗಬಹುದು ಅನ್ನೋದ್ರ ಬಗ್ಗೆ ಆತನಿಗೆ ಸಣ್ಣ ಪ್ರಮಾಣದ ಸುಳಿವು ಕೂಡ ಅಥವಾ ಅದ್ರ ಬಗ್ಗೆ ಕಾಳಜಿ ಕೂಡ ಇರೋದಿಲ್ಲ. ಬಟ್ ಮಾತಲ್ಲಷ್ಟೇ ಕಾಳಜಿ ಇರ್ತದೆ. ಸೊ ಹಾಗಾಗಿ ಈ ರೀತಿಯಾಗಿ ಇರ್ತಕ್ಕಂಥ ಜನಗಳಲ್ಲಿ ನೀವು ವರ್ತಿಸಬೇಕಿತ್ತು ಅಂತ ಹೇಳಿದರೆ ಅವರನ್ನು ಬ್ಲೈಂಡಾಗಿ ನಂಬುವ ಅವಶ್ಯಕತೆ ಇರೋದಿಲ್ಲ. ಅವರಲ್ಲಿರ್ತಕ್ಕಂಥ ಫಿಯರ್ ಆ್ಯಂಡ್ ಇನ್ಸೆಕ್ಯೂರಿಟೀಸ್ ಬಗ್ಗೆ ಅನುಕಂಪ ಇಟ್ಕೊಂಡ್ರೆ ಸಾಕು. ಸೊ ಅವರು ಸಮಾಜದಲ್ಲಿ ಅನುಕಂಪಕ್ಕೆ ಅರ್ಹರೇ ಹೊರತು ವ್ಯವಹಾರಕ್ಕೆ ಅಥವಾ ಇನ್ನೊಂದು ನಂಬಿಕೆಗೆ ಅರ್ಹತೆಯನ್ನು ಪಡ್ಕೊಳ್ಳೋದ್ರಲ್ಲಿ ಅವರು ಅಷ್ಟಾಗಿ ಸೂಕ್ತವಾದ ವ್ಯಕ್ತಿಗಳಲ್ಲ. ಸೊ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಅಥವಾ ಸಂಬಂಧಗಳಲ್ಲಿ ಹೇಗೆ ಫೇಕ್ ಪೀಪಲ್ ಅನ್ನೋರು ಇರ್ತಾರೆ ಅಥವಾ ಇನ್ನು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಫೇಕ್ ಪೀಪಲ್ ಇರ್ತಾರೆ ಅನ್ನೋದನ್ನು ತಿಳ್ಕೊಳ್ಬೇಕಿತ್ತು ಅಂತ ಹೇಳಿದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ಅದನ್ನು ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳಿತ್ತು ಅಥವಾ ಬೇರೆ ಇನ್ಯಾವುದೋ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ನಾನು ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.